ಜೀವನ ಇರುವುದೇ 2 ದಿನ. ಒಂದು ನಿನ್ನ ಪರವಾದಂತಹ ದಿನ, ಇನ್ನೊಂದು ನಿನ್ನ ವಿರುದ್ಧವಾಗಿರುವಂತಹ ದಿನ. ಪರವಾದ ದಿನಗಳಲ್ಲಿ ಅಹಂಕಾರವನ್ನ ತೋರಿಸಬೇಡ, ವಿರುದ್ಧವಾದ ದಿನಗಳಲ್ಲಿ ತಾಳ್ಮೆಯನ್ನ ಕಳೆದುಕೊಳ್ಳಬೇಡ. ಸಂಪತ್ತು, ವಸ್ತ್ರ, ನೆಂಟರು ಎಲ್ಲರೂ ಕೂಡ ಯಾವಾಗ ಬೇಕಾದರೂ ಕೂಡ ನಿನ್ನ ಕೈಯನ್ನ ಬಿಡಬಹುದು. ಆದರೆ ಭಗವಂತ ಮಾತ್ರ ಯಾವ ರೂಪದಲ್ಲಾದರೂ ಕೈ ಹಿಡಿಯುತ್ತಾನೆ ಮತ್ತು ರಕ್ಷಿಸುತ್ತಾನೆ. ಅಲ್ಲದ ವಿಷಯಗಳನ್ನ ಕೇಳುವರಷ್ಟೇ ಅಲ್ಲ, ಅಲ್ಲದ ವಿಷಯಗಳನ್ನ ಹೇಳುವರೂ ಕೂಡ ನಾಶವಾಗುತ್ತಾರೆ. ಶಕುನಿಯ ಮಾತನ್ನ ಕೇಳಿ ಕೇವಲ ದುರ್ಯೋಧನನಷ್ಟೇ ನಾಶವಾಗಲಿಲ್ಲ, ಇಡೀ ಕೌರವ ಕುಲವೇ, ಜೊತೆಗೆ ಶಕುನಿಯೂ ಕೂಡ ನಾಶವಾದ. ಯಾವತ್ತಿಗೂ ಕೂಡ ಶಕುನಿಯ ಕೆಲಸ ಮಾಡಬೇಡಿ. ಯಾವ ಹಸುವು ತನ್ನ ಕರುವಿಗೆ ಮೇವು ಸಂಗ್ರಹಿಸಿ ಸಾಯುವುದಿಲ್ಲ, ಆದರೆ ಮನುಷ್ಯ ಮಾತ್ರ ತನ್ನ ಮಕ್ಕಳಿಗೆ ಬೇಕು, ಮೊಮ್ಮಕ್ಕಳಿಗೆ ಬೇಕು ಎಂದು ಸಿರಿ ಸಂಪತ್ತುಗಳನ್ನು ಸಂಗ್ರಹಿಸಿಟ್ಟು ಹೋಗುತ್ತಾನೆ. ಇದರಿಂದ ಒಂದು ಸತ್ಯ ತಿಳಿಯುತ್ತದೆ, ದೇವರ ಮೇಲೆ ಪ್ರಾಣಿಗಳಿಗಿರುವಷ್ಟು ನಂಬಿಕೆ ಮನುಷ್ಯನಿಗೆ ಇಲ್ಲ ಎಂದು. ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಎಂದಾದರೆ ನಾವು ಇನ್ನೊಬ್ಬರ ವಿಷಯಕ್ಕೆ ಅನವಶ್ಯಕವಾಗಿ ಕಿವಿ ಕೊಡಬಾರದು ಎಂದು. ಮತ್ತೊಬ್ಬರು ನಮ್ಮ ಬಗ್ಗೆ ಏನು ಮಾತನಾಡಿದರೂ ಕೂಡ ನಾವು ತಲೆಯನ್ನ ಕೆಡಿಸಿಕೊಳ್ಳಬಾರದು. ನಮ್ಮ ಪಾಡಿಗೆ ನಾವಿದ್ದು ನಮ್ಮ ಜೀವನವನ್ನ ನಾವೇ ನಡೆಸಬೇಕು. ನಾವು ಇಲ್ಲದಿರುವಾಗಲೂ ಕೂಡ ಪ್ರಪಂಚವಿತ್ತು, ನಾನು ಬಂದು ಹೋದ ಮೇಲೂ ಕೂಡ ಈ ಪ್ರಪಂಚ ಇರುತ್ತದೆ ಎನ್ನುವಂತಹ ಸತ್ಯವನ್ನ ನಾವು ಅರಿತಿರಬೇಕು. ಆವಾಗ ಯಾವತ್ತಿಗೂ ಕೂಡ ಅಹಂಕಾರ ಹತ್ತಿರವೂ ಕೂಡ ಸುಳಿಯುವುದಿಲ್ಲ. ಎಲ್ಲಿ ನಿನ್ನನ್ನ ಅಗೌರವದಿಂದ ನೋಡುತ್ತಾರೆಯೋ ಅಲ್ಲಿ ಅರೆ ಕ್ಷಣವೂ ಕೂಡ ನಿಲ್ಲಬೇಡ. ಇನ್ನೊಬ್ಬರನ್ನ ತುಳಿದು ಬೆಳೆಯಲು ನೋಡಿದರೆ ಮೇಲೊಬ್ಬ ನಿಮ್ಮನ್ನ ತುಳಿಯಲು ಕಾಯುತ್ತಿರುತ್ತಾನೆ. ಎಚ್ಚರಿಕೆ, ಕಾಯುವನು ಮೇಲಿರುವನು. ಹೌದು, ಈ ಮಾತು ಸತ್ಯ. ಆದರೆ ನೀವು ಕಾಯುವಂತೆ ಬಾಳಿದರೆ ಮಾತ್ರ. ತುಂಬ ಯೋಚಿಸಬೇಡಿ. ನಿಮ್ಮ ಈ ಜೀವನದ ಬಗ್ಗೆ ನಾನು ಯೋಚನೆ ಮಾಡಿಯೇ ನಿಮ್ಮನ್ನ ಈ ಭೂಮಿಗೆ ಕಳಿಸಿರುವೆನು. ಸದಾ ಒಳ್ಳೆಯ ಸಂಕಲ್ಪ ಮತ್ತು ಒಳ್ಳೆಯ ಕರ್ಮಗಳನ್ನು ಮಾಡುವಂತಹ ವ್ಯಕ್ತಿಯು ಅಮಾವಾಸ್ಯ ದಿನದಂದು ತನ್ನ ಕೆಲಸವನ್ನ ಮಾಡಿದರೂ ಕೂಡ ಅದು ಸಿದ್ಧಿಯಾಗುತ್ತದೆ. ನಡೆದಾಡುವಂತಹ ದಾರಿಯಲ್ಲಿ ಚುಚ್ಚುವ ಮುಳ್ಳುಗಳಿದ್ದರೆ ಪಾದರಕ್ಷೆಗಳನ್ನು ಮೆಟ್ಟಿ ನಡೆ. ಬದುಕಬೇಕು ಎನ್ನುವಂತಹ ದಾರಿಯಲ್ಲಿ ಚುಚ್ಚು ಮಾತನಾಡುವಂತಹ ಜನರಿದ್ದರೆ ನಿನ್ನ ಪಾದರಕ್ಷೆಗಳನ್ನು ಬಿಡುವಂತಹ ಸ್ಥಳದಲ್ಲಿಯೇ ಬಿಟ್ಟು ನಡೆ. ಜೀವನದಲ್ಲಿ ನೀವು ಸರಿಯಾದಂತಹ ದಾರಿಯಲ್ಲಿ ನಡೆಯುತ್ತಿದ್ದರೆ ಅದನ್ನು ಸಾಬೀತುಪಡಿಸುವಂತಹ ಅವಶ್ಯಕತೆ ಇರುವುದಿಲ್ಲ. ಕಾಲವೇ ಉತ್ತರವನ್ನ ಹೇಳುತ್ತದೆ. ಮನುಷ್ಯನಿಗೆ ಕುಡಿಯಲು ಶುದ್ಧವಾಗಿರುವಂತಹ ನೀರು ಬೇಕು, ಜೀವಿಸಲು ಶುದ್ಧವಾಗಿರುವಂತಹ ಗಾಳಿ ಬೇಕು, ಹೊಟ್ಟೆಗೆ ಶುದ್ಧವಾಗಿರುವಂತಹ ಆಹಾರ ಬೇಕು, ತಾನು ಜೀವಿಸಲು ಶುದ್ಧವಾಗಿರುವಂತಹ ಪರಿಸರ ಬೇಕು. ಆದರೆ ಇದನ್ನೆಲ್ಲ ಬಳಸುವಂತಹ ತಾನು ಶುದ್ಧವಾಗಿರಲು ಯಾವತ್ತಿಗೂ ಕೂಡ ಪ್ರಯತ್ನಿಸುವುದಿಲ್ಲ. ತಮ್ಮವರಿಗಾಗಿ ಸಹಾಯ ಮಾಡುವುದನ್ನ ಅಥವಾ ಬುದ್ಧಿ ಹೇಳುವುದನ್ನ 4 ಗೋಡೆಗಳ ಮಧ್ಯೆ ಮಾಡಬೇಕು. ತಮ್ಮವರಿಗೆ ಗೌರವ ಕೊಡುವುದನ್ನ ಅಥವಾ ಪ್ರಶಂಸೆ ಮಾಡುವುದನ್ನ 4 ಜನರ ಮಧ್ಯೆ ಮಾಡಬೇಕು. ಇದರಿಂದ ನಮ್ಮ ಗೌರವದ ಜೊತೆಗೆ ನಮ್ಮವರ ಗೌರವವೂ ಕೂಡ ಹೆಚ್ಚಾಗುತ್ತದೆ. ಸತ್ಯವನ್ನ ಹೇಳುವ ಸಾಹಸವನ್ನ ಮಾಡು. ಪರಿಣಾಮವನ್ನ ಎದುರಿಸುವಂತಹ ಶಕ್ತಿಯನ್ನ ಆ ಪರಮಾತ್ಮನು ನಿನಗೆ ಕೊಡುತ್ತಾನೆ. ನಿನ್ನೊಳಗಡೆ ಏನಿರುವುದೋ ಅದುವೇ ನಿನಗೆ ಹೊರಗಡೆ ತೋರುವುದು. ಯಾವುದು ನಿನ್ನೊಳಗಿಲ್ಲವೋ ಅದು ಎಷ್ಟೇ ಹುಡುಕಿದರೂ ಕೂಡ ಸಿಗಲಾರದು. ತಪ್ಪು ಹೆಜ್ಜೆ ಇಡುವುದು ಸಹಜ, ಅದರಿಂದ ಬೇಗ ಎಚ್ಚರಿಸಿಕೊಳ್ಳುವುದು ಬುದ್ಧಿವಂತಿಕೆಯ ಲಕ್ಷಣ. ತಪ್ಪಾದಾಗ ಕೊರಗುವುದಕ್ಕಿಂತ ಮುಂದೆ ತಪ್ಪಾಗದಂತೆ ನೋಡಿಕೊಳ್ಳುವುದು ಉತ್ತಮ. ಭಗವಂತ ಹೇಳುತ್ತಾನೆ, ಮನುಷ್ಯ ನೀನು ಹೇಗೆ ಇಷ್ಟಪಡುತ್ತೀಯೋ ಹಾಗೆ ಮಾಡುತ್ತೀಯ, ಆದರೆ ಅದು ನಾನು ಹೇಗೆ ಇಷ್ಟಪಡುವೆನೋ ಹಾಗೆಯೇ ಆಗುತ್ತದೆ. ಅದಕ್ಕೆ ನೀನು ನನ್ನಿಷ್ಟದಂತೆ ಮಾಡು, ಆಗ ಅದು ನಿನ್ನಿಷ್ಟದಂತೆ ಆಗುತ್ತದೆ. ಬದುಕಿನ ಬಗ್ಗೆ ಬಹಳ ಯೋಚಿಸಬೇಡಿ. ನೀವು ಸರಿಯಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಿ ಎನ್ನುವಂತಹ ಭಾವ ನಿಮಗಿದ್ದರೆ ಮುನ್ನಡೆಯಿರಿ, ಆಗುವುದೆಲ್ಲವೂ ಕೂಡ ಹಾಗೆ ಆಗುತ್ತದೆ. ಇದೇ ರೀತಿಯಾಗಿರುವಂತಹ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.